ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು 4 ಗಂಟೆ ಆಗೈತಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಬೆಳಗ್ಗೆ ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಯ್ ಮಾಡಪ್ಪಚ್ಚಿ. ಹಾಯ್ 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 ಹಾಯ್. ಸ್ಮೈಲ್ ನೋಡ್ರಿ ಫ್ರೆಂಡ್ಸ್. ಒಂದು ಇವನಿಗೆ ಹಲ್ಲಿ ಬರಾಕತ್ತ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಮೆತ್ತಗಾಗ್ಯಾನ. ಅಪ್ಪ ನಿನ್ನ ಹಲ್ಲೆಲ್ಲಿ ಬರಾತ? ಅಪ್ಪು ಹಲ್ಲೆಲ್ಲಿ ಬರಾತ? ಹಲ್ಲೆ ಹಲ್ಲೆಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಯಾವ ಥರ ಹೋಗುತ್ತೆ ಲಾಗ್ ಅಂತ ಶೇರ್ ಮಾಡ್ಕೊಳಕತ್ತೀನಿ. ಇನ್ನೂ ಏನೇನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಲಾಗ್ನ ಸ್ಟಾರ್ಟ್ ಬನ್ನಿ. ಇವಾಗ ಕಸ ಬಂಡಿ ಎಲ್ಲ ಆಗೈತಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕಾಣಲಾಗೈತಲ್ಲ, ಇಲ್ಲಿ ಕುಕ್ಕರ್ ಒಳಗೆ ನಾನು ಬಟಾಟಿ ಪಲ್ಯನ ಇಟ್ಟೀನಿ. ಹಿಟ್ಟು ಕೂಡ ನಾದಿಟ್ಟಿನಿ ಫ್ರೆಂಡ್ಸ್. ಅಲ್ಲಿ ನೋಡಿ ಹಿಟ್ಟು ನಾದಿಟ್ಟಿನಿ. ಬಟಾಟಿ ಪಲ್ಯ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸಂಜೆಗೆ ರೈಸ್ ಮಾಡಿದ್ರೆ ಮಾಡಿದೆ ಫ್ರೆಂಡ್ಸ್, ಇಲ್ಲಾಂದ್ರೆ ಇಲ್ಲ, ನೋಡಬೇಕು ಏನಾಗುತ್ತಾ. ರೈಸ್ ಸ್ವಲ್ಪ ಅಕ್ಕಿ ಖಾಲಿ ಆಗ್ಯಾವ, ತೊಗೊಂಬಂದ್ರೆ ರೈಸ್ ಮಾಡಬೇಕು, ಇಲ್ಲಾಂದ್ರೆ ಚಪಾತಿ ಪಲ್ಯ ಬಟಾಟಿ ಪಲ್ಯನ ಮಾಡಬೇಕು. ಬನ್ನಿ. ಇದು ಬೆಳಗ್ಗೆ ಫ್ರೆಂಡ್ಸ್, ಬೆಳಗ್ಗೆ ಅಂತೂ 11 ಗಂಟೆ ಅದಾಗಿತ್ತು. ಆವಾಗ ಸ್ವಲ್ಪ ರೈಸ್ ಉಳಿದಿತ್ತು, ಅದಕ್ಕೇ ಸ್ವಲ್ಪ ಈರುಳ್ಳಿ ಟೊಮೆಟೊನ ಹೆಚ್ಚಿ ಖಾರನ ಹಾಕಿ ಒಗ್ಗರಣೆ ಕೊಟ್ಟು ತಿಂದ್ವಿ ಫ್ರೆಂಡ್ಸ್. ಹಾಗೆಯೇ ನನ್ನ ಮಗನಿಗೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಸಜ್ಕಾನ ಮಾಡಿಕೊಟ್ಟೆ ಫ್ರೆಂಡ್ಸ್. ಸಜ್ಕಾದೊಳಗೆ ನೀವು ಬೇಕಂದ್ರೆ ಏನಪ್ಪ ಅಂತಂದ್ರೆ ಏನಂತಾರೆ, ಹಣ್ಣನ್ನೇ ಯೂಸ್ ಮಾಡ್ಬೋದು. ಯಾವುದೇ ಥರದ ಆ್ಯಪಲ್ ಆಗಿರ್ಬೋದು, ನೀವು ಯಾವ ಬನಾನ ಕೊಡ್ತಿರೋ ಅಥವಾ ಏನು ಕೊಡ್ತಿರೋ ಅದನ್ನು ಹಣ್ಣು ಯೂಸ್ ಮಾಡ್ಬೋದು. ನಾನೇನು ಯೂಸ್ ಮಾಡಿಲ್ಲ ಇಲ್ಲಿ ಹಣ್ಣನ್ನು. ಇದು ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸಜ್ಕ, ಮತ್ತು ಗಟ್ಟಿ ಆಗ್ತಾರೆ ಮಕ್ಕಳು ಇದರಲ್ಲಿಂದ. ಅವರು ಎಲುಬದು ಎಲ್ಲ ಮಸ್ತ್ ಅಂದ್ರೆ ಏನಂತಾರಪ್ಪ ಅಂತಂದ್ರೆ ಭಾಳ ಗಟ್ಟಿ ಆಗ್ತಾರೆ ಫ್ರೆಂಡ್ಸ್ ಸಜ್ಕ ತಿನ್ನೋದ್ರಿಂದ. ಪ್ರತಿಯೊಬ್ಬರೂ ಮೂಳೆ ನೋವುದು ಏನು ಬರೋಂಗಿಲ್ಲ. ಸೊ ಹಾಗಾಗಿ ಒಂದು ಟೈಮರಿ ಮಕ್ಕಳಿಗೆ ಸಜ್ಕ ಕೊಡಿ. ಇದು ನಾನು ನನ್ನ ಮಗನಿಗೆ ಇವಾಗ 9 ಮಂತ್ ಸ್ಟಾರ್ಟ್ ಆಗೈತಿ, ಸಜ್ಕ ಕೊಡಾಕತ್ತೀನಿ. ಒಬ್ರವ್ರು ಕೊಡೋರು 8 ಮಂತ್ಗೂ ಕೊಡ್ತಾರೆ. ನಾನು 9 ಮಂತ್ಲಿಂದ ಸ್ಟಾರ್ಟ್ ಮಾಡೀನಿ. 1 ಟೈಮ್ ಕೊಡ್ತೀನಿ ಫ್ರೆಂಡ್ಸ್ ಸಜ್ಕ. ಮುಂಜಾನೆ ಕೊಡಲಿಲ್ಲ ಅಂದ್ರೂ ಮಧ್ಯಾಹ್ನ ಕೊಟ್ಟಿರ್ತೀನಿ, ಮಧ್ಯಾಹ್ನ ಕೊಟ್ಟಿರಲಿಲ್ಲ ಅಂದರೂ ಸಂಜೆಗೆ ಒಂದು ಟೈಮರೇ ಕೊಡ್ತೀನಿ. ಒಂದು 2 ಸ್ಪೂನ್ ತಿನ್ನಲೇಕಮ್ಮ ಸಜ್ಕನ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಹಾಗೆಯೇ ಅವನಿಗಿಷ್ಟು ಸಜ್ಕ ಪ್ರಿಪೇರ್ ಮಾಡಿ ನಾನು ಊಟ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಹೋಗೋಕೆ ಬರೋಕ್ಕೆ ಜಾಗ ಇತ್ತು, ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡಿಬಿಟ್ರೆ. ಇನ್ನು ಆಯ್ತು, ಇನ್ನೊಂದು ತಿಂಗಳ ನಾವು ಬಿಡ್ತೇವೆ. ಇಲ್ಲಿ ಊರಿಗೆ ಹೋಗ್ಬರೋದೈತಿ. ಊರಿಗೆ ಹೋಗ್ಬಂದು ಬರೋಣ ಇದು ಈ ಮನಿನ ಖಾಲಿ ಮಾಡಿ ಬಾಡಿಗೆ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡೀವಿ. ಇಲ್ಲೆಲ್ಲ ಒಗ್ಯಾಣ ಹೋಗೋದಾಕಿನಿ ಫ್ರೆಂಡ್ಸ್. ಬಟ್ಟೆ ಮಡಿಸ್ಬೇಕು. ಇವಾಗ ಬಟ್ಟೆ ತೆಗೆದು ಬಟ್ಟೆ ಮಡಿಸ್ತೀನಿ, ಕಸ ಅದೆಲ್ಲ ಗುಡಿಸೀನಿ. ಇಲ್ಲಿ ನನ್ನ ಮಗ ಎಂತ ನಿಂದ್ರಾಕ ಸ್ಟಾರ್ಟ್ ಮಾಡ್ಯಾನ ಫ್ರೆಂಡ್ಸ್. ಒಬ್ಬನೇ ಎದ್ದು ನಿಂದಿರ್ತಾನ. ಅಪ್ಪು ಹೇಳಪ್ಪು, ಅಪ್ಪು ಅಪ್ಪು ಎದ್ದು ನಿಂದ್ರು, ಹೇಳು ಆಟ ಆಡಕತ್ತಾನ. ಆಟ ಆಡತ್ತಾರ ಫ್ರೆಂಡ್ಸ್. ಅವ್ರು ಆಟ ಆಡಲಿ ಒಂದು 10-15 ನಿಮಿಷ. ಅವನಿಗೂ ನಾನು ಏನರ ಸ್ವಲ್ಪ ಮಾಡಿ ಹಾಕ್ತೀನಿ. 6-7 ಅದು 6 ಗಂಟೆ ಮೇಲೆ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಜಲ್ದಿನೇ ಬಂದರು ಫ್ರೆಂಡ್ಸ್. ಹಾಗಾಗಿ ಬರುವಾಗ ಏನೋ ಬಿಸಿ ಬಿಸಿ ವಡಾಪಾವ್ ಮಾಡಾಕತ್ತಿದ್ರತ್ತಲ್ಲಿ. ಅವರು 1-2 ತಿಂದ್ರಂತ ನನಗೂ ಮತ್ತು ನನ್ನ ಮಗನಿಗೂ ತೊಗೊಂಬಂದರು. ನೋಡ್ತಾ ಇರ್ಬೋದು, ಇಲ್ಲೆಲ್ಲ 10 ರೂಪಾಯಿ 12 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್ ವಡಾಪಾವು. ಟೇಸ್ಟ್ ಇರುತ್ತೆ. ಇದನ್ನು ಸ್ವಲ್ಪ ಓಕೆ ಇಲ್ಲಿ ಡೈಲಿ ತರಲು ತಂದಿಲ್ಲ, ಇದು ಬೇರೆ ಕಡೆ ತೊಗೊಂಬಂದ್ರಂತ. ಅವರು ಕೆಲ್ಸಿನ ಮೇಲೆ ವಡಾಪಾವ್ ಕೊಡ್ಸೋಣ ಅಲ್ಲೇ ತೊಗೊಂಬಂದಾರ 1 3. ಇದು ನನ್ನ ಮಗ ಕೂಡ ವಡಾಪಾವ್ ತಿಂದ್ವಿ. ಚಲೋ ಆಗಿತ್ತು ಫ್ರೆಂಡ್ಸ್, ಓಕೆ ಅಂತ ಹೇಳ್ಬೋದು. ಇದ್ರೊಳಗೆ ಅಲ್ಲಿ ಹಸಿಮೆಣ್ಸಿಕಾಯಿ ಮತ್ತು ಕೆಂಪು ಖಾರನ ಹಚ್ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ. ಇಲ್ಲಿ ಪುದೀನ ಚಟ್ನಿ ಹಚ್ಕೊಟ್ರೆ, ಹಾಗಾಗಿ ಸ್ವಲ್ಪ ಫ್ಲೇವರ್ ಜಾಸ್ತಿನೇ ಇತ್ತು ಪುದೀನದು. ಅಷ್ಟೊಂದು ಇಷ್ಟ ಆಗಲಿಲ್ಲ ವಡಾಪಾವ. ಸ್ವಲ್ಪ ಪಾವ್ನು ಅದು ವಡಾನು ಅವರು ಜಾಸ್ತಿ ಕರೆದ್ಬಿಟ್ಟಿದ್ರು, ಹೀಗಾಗಿ ಇಷ್ಟ ಆಗಲಿಲ್ಲ ನನಗೇನು. ಇಲ್ಲಿ ನೋಡ್ತಾ ಇರ್ಬೋದು ಪುದೀನ ಚಟ್ನಿ ಹಚ್ಚಾರ. ಮತ್ತೊಂದು ಕಡೆ ಆದರೆ ಅವ್ರು ಹಸಿಮೆಣ್ಸಿಕಾಯಿ ಚಟ್ನಿ ಹಚ್ಚಿ ಅದ್ರ ಮೇಲೆ ಖಾರ ಹಾಕ್ತಾರೆ. ಅದ್ರ ಟೇಸ್ಟ್ ಸಖತ್ತಿರುತ್ತೆ.
ಈ ಥರ ಇತ್ತು ವಡಾಪಾವನ್ನ ತಿಂದು ನಮ್ಮ ಮನೆಯವ್ರು ಅಂಗಡಿಗೆ ಹೋಗಿದ್ರು. ಅಂಗಡಿಗೆ ಹೋಗಿ ಬಂದು ಹಾಲು ತೊಗೊಂಬಂದರು. ಚಹಾ ಮಾಡಿಕೊಡು, ಮತ್ತು ಇಲ್ಲೊಂದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತಂದರು. ಅದೇನೋ ಗಿಲಾವನ್ನೇನೋ ಮಾಡ್ತೀನಂದರು ಫ್ರೆಂಡ್ಸ್. ಇಲ್ಲಿ ಹಾಲನ್ನ ಕಾಯಕ್ಕಿಟ್ಟು ಆ ಕಡೆ ಚಹಾನ ಮಾಡಿಕೊಟ್ನೆ ಅವರಿಗೆ. ಇಲ್ಲಿ ಹಾಲು ತೊಗೊಂಬಂದಿದ್ರಲ್ಲ, ಹಾಗಾಗಿ ಹಾಲನ್ನ ಕಾಯಿಸಿದ್ದೆ. ಯಾಕಂದ್ರೆ ಒಡೆದು ಬಿಡ್ತಾವೆ ಕಾಯಿಸ್ಲಿಲ್ಲ ಅಂತಂದ್ರೆ. ಮತ್ತು ಹಾಗೇನೆ ಇಲ್ಲಿ ನಾನು ಅವ್ರಿಗೆ ಚಹಾನ ಕೊಟ್ಟು, ನಾನು ಇಲ್ಲಿ ಚಹಾ ಒಂದೆರಡು ಪೀಸ್ ಸಮೋಸನ ತೊಗೊಂಡು ಚಹಾ ಕುಡಿದೆ. ಸಂಜೆ 4 ಆಯ್ತಂದ್ರೆ ನಮಗೆ ಚಹಾ ಬೇಕು ಫ್ರೆಂಡ್ಸ್. ಚಹಾ ಕುಡಿಲಿಲ್ಲ ಅಂದ್ರೆ ನನಗೆ ಎನರ್ಜಿ ಇಲ್ಲಾರ್ದಂಗೆ ಆಗುತ್ತೆ. ಸೊ ಎಲ್ಲರೂ ಬೈತಾರೆ, ಚಹಾ ಕುಡಿಬೇಡ ನೋಡಿ ಯಾವ ಥರ ಹಾಕಿ ಅಂತ. ಅಂದರೂ ನಾವು ಬಿಡೋದಿಲ್ಲ. ಇಲ್ಲಿ ಬಟಾಟಿನ ಕುದಿಯೋಕೆ ಹಾಕಿದ್ನಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಸಿಪ್ಪೆ ಸುಲ್ಕೊಂಡು ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಬಟಾಟಿ ಪಲ್ಯನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಂಜೆ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಇವಾಗ 7 ಗಂಟೆ ಆಗಿತ್ತು. ಇವನಿಗೆ ಸ್ವಲ್ಪ ರಾಗಿ ಅಲ್ಲ ಅಕ್ಕಿ ಗಂಜಿನ ಮಾಡಿದ್ನಿ ಫ್ರೆಂಡ್ಸ್. ಇನ್ನದು ಚೆಂದಾಗಿ ಕುದಿಬೇಕು. ಸ್ವಲ್ಪ ನೀರನ್ನ ಜಾಸ್ತಿನೇ ಇಟ್ಕೊಂಡ್ಬಿಡ್ತೀನಿ. ಕುದ್ದು ಮತ್ತು ಇನ್ನಷ್ಟು ಕದು ಬರಬೇಕು ಅಲ್ಲಿ ತನಕ ಅದನ್ನು ಕುದಿಸ್ತೀನಿ. ನೋಡಿ ಈ ಥರ ಬಂತು. ಇದ್ರೊಳಗೆ ಬೇಕಂದ್ರೆ ನೀವು ಅಜ್ವೇನ ಅಥವಾ ಏನಂತಾರಲ್ಲ ಜೀರಿಗೆನ ಹಾಕ್ಕೋಬೋದು. ಡೈಜೆಷನ್ ಆಗೋ ಮಕ್ಕಳಿಗೆ ಆಗಲಿಲ್ಲ ಅಂದ್ರೆ ಅದನ್ನು ಹಾಕ್ಕೋಬೇಕು. ಆವಾಗ ಸ್ವಲ್ಪ ಡೈಜೆಷನ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಇವನಿಗೆ ತಿನ್ನಿಸ್ಕೊಂಡ್ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅವನಿಗೆ ತಿನ್ನಿಸ್ಕೊಂಡ್ಬಂದ ಮೇಲೆ ನಾನಿಲ್ಲಿ ಬಟಾಟಿನ ಕಟ್ ಮಾಡಿ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಚಪಾತಿ ಜೋಡಿ ಪಲ್ಯ ಮಾಡಬೇಕಲ್ಲ ಫ್ರೆಂಡ್ಸ್. ಪಲ್ಯನ ಮಾಡೋಕೆ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವ್ರು ಅಕ್ಕಿ ತರಲಿಲ್ಲ ಇವತ್ತು. ಚಪಾತಿನೇ ಮಾಡಿಬಿಡು ಸ್ವಲ್ಪ ಜಾಸ್ತಿ ಅಂದ್ರೆ ಓಕೆ ಅಂತ ಅಂದ್ಕೊಂಡು ನಾನು ಪಲ್ಯನ ಮಾಡೋಕೆ ಇಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಿಂಪಲ್ಲಾಗಿ ಯಾವ ಥರ ಮಾಡ್ತೀನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನನ್ನ ಮಗ ಮಲ್ಕೊಂಡಾನ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ಒಂದು ಪಾತ್ರೆ ಇಟ್ಟೀನಿ ಫ್ರೆಂಡ್ಸ್. ಬಾಣಲಿ ಅಂತಿರಲ್ಲ, ಬಾಣಲಿ ಇಟ್ಟೀನಿ. ಬಾಣಲಿ ಕಾದ ನಂತರ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ, ಈರುಳ್ಳಿನ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಇವಾಗಲೇ ಫಸ್ಟ್ ಈರುಳ್ಳಿ ಆಗೋಣ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಖಾರ ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಬೇಕಂದ್ರೆ ಈ ಬಟಾಟಿ ಪಲ್ಯಕ್ಕೆ ಮೆಣ್ಸಿನ್ಕಾಯಿನ ಮಿಕ್ಸರ್ಗೆ ಹಾಕ್ಕೊಂಡು ಮಾಡಿದ್ರೂ ಅದು ಸ್ವಲ್ಪ ಟೇಸ್ಟ್ ಇರ್ತದೆ. ಸ್ವಲ್ಪ ಶೇಂಗಾನ ಹಚ್ಚಿದ್ರೂ ಅದನ್ನು ಸ್ವಲ್ಪ ಭಾರಿ ಟೇಸ್ಟ್ ಕೊಡ್ತೈತಿ. ನಾನು ಮಿಕ್ಸರ್ಗೆಲ್ಲ ಹಾಕ್ಕೊಳಕ್ಕೆ ಹೋಗಲಿಲ್ಲ. ಬೇಡ ಹಿಂಗೆ ಮಾಡ್ಕೊಂಡ್ರೆ ಆಯ್ತು ಅಂತ ಮಾಡ್ಕೊಳಕತ್ತೀನಿ. ಟೊಮೆಟೊನ ಹಾಕ್ಕೊಂಡೆ ಫ್ರೆಂಡ್ಸ್. ಟೊಮೆಟೊ ಸ್ವಲ್ಪ ದೊಡ್ಡದಿತ್ತು, ಹಾಗಾಗಿ ವೇಸ್ಟ್ ಯಾಕೆ ಮಾಡೋದಂತ ಅದನ್ನು ಹೆಚ್ಕೊಂಡೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ. ಇರಲಿ ಏನಾಗಂಗಿಲ್ಲ. ಇದನ್ನು ಟೊಮೆಟೊ ಜಲ್ದಿ ಬೇಯಿಸಲಿ ಅಂದರೆ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದಿಷ್ಟು ಉಪ್ಪನ್ನ ಹಾಕ್ತೀನಿ. ಉಪ್ಪನ್ನ ಹಾಕಿ ಅದನ್ನು ಮಿಕ್ಸ್ ಕೊಟ್ಟು ಅದು ಬೇಯಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಫ್ರೆಂಡ್ಸ್. ಇವಾಗ ನಾನು ಒಂದಷ್ಟು ಗರಂ ಮಸಾಲ, ಅರ್ಶಿಣ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಹಾಕ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಂಪಲ್ಲಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಚಪಾತಿಗೆ ಬಟಾಟಿ ಪಲ್ಯ ಭಾಳ ಇಷ್ಟ ನನಗೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಹಾಗೆಯೇ ಇವಾಗ ಬಟಾಟಿನ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಅಥವಾ 2 ನಿಮಿಷ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಕುದಿಯಾಕಿಡಬೇಕು. ಭಾಳ ತನಕ ಬಿಡಬಾರ್ದು, ಯಾಕಂದ್ರೆ ತಳ ಹೊತ್ತದ. ನೀರದು ಏನು ಯೂಸ್ ಮಾಡಿರಂಗಿಲ್ಲ, ಎಣ್ಣೆ ಒಳಗೆ ಅದು ಬೇಯಬೇಕು. ಇವಾಗ ನಾನು ಅಲ್ಲಿ ಏನು ಉಳ್ಳಾಗಡ್ಡಿದು ಕಟ್ ಮಾಡ್ಕೊಂಡು ಪ್ಲೇಟ್ ಇತ್ತಲ್ಲ ಅದನ್ನ ಮುಚ್ಚಿದ್ದೀನಿ. 1-2 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ಲೋ ಫ್ಲೇಮ್ ಒಳಗೆ. ನೋಡ್ತಾ ಇರ್ಬೋದು ಬಟಾಟಿ ಪಲ್ಯ ರೆಡಿ ಆಯಿತು. ನನ್ನ ಮಗ ಮಲ್ಕೊಂಡಿದ್ದ ಫ್ರೆಂಡ್ಸ್. ಚಪಾತಿ ಮಾಡ್ಕೊಂಡ್ರೆ ಆಯ್ತದ. ಚಪಾತಿ ಕೂಡ ಮಾಡ್ಕೊಳಕತ್ತೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಇಲ್ಲೇ ಮುಂದೆ ಕೆಲಸ ಮಾಡಕತ್ತಾರ. ಸ್ವಲ್ಪ ಏನೋ 9 ತನಕ ಮಾಡ್ತಾರಂತ. ಮತ್ತು ಅವ್ರು ಬರೋಣ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ. ಇಲ್ಲಿ ಚಪಾತಿ ಕೂಡ ರೆಡಿ ಮಾಡ್ಕೊಂಡ್ರೆ ಆಯ್ತಂತ ಚಪಾತಿ ಮಾಡಾಕತ್ತಿದ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಚಪಾತಿ ಕೂಡ ರೆಡಿ ಆದವು. ಇಲ್ಲಾಂದ್ರೆ ಅವ್ರು ಬರೋ ತನಕ ನಾನು ಚಪಾತಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಮಗ ಮಾಡುವಾಗ ಕೂಡಂಗಿಲ್ಲ, ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಅವ್ರು ತೊಗೊಂಡ್ರೆ ಬಳಕ ನಾನು ಚಪಾತಿನ ಮಾಡಬೇಕಾಗುತ್ತೆ. ಇವತ್ತು ಮಲ್ಕೊಂಡು ಹಾಗಾಗಿ ಜಲ್ದಿನೇ ಚಪಾತಿ ಪಲ್ಯ ಮಾಡಿದೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಓಕೆ ಬಾಯ್.